ನಮಸ್ಕಾರ ವೀಕ್ಷಕರೇ. ಶಾಲಾ ಕೊಠಡಿ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ. ಯರಗಟ್ಟಿ ಸಮೀಪದ ಮುರುಗೋಡ್ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರೌಢಶಾಲೆಯ ಆವರಣದಲ್ಲಿ ಸುಮಾರು 5 ಲಕ್ಷ ಅನುದಾನದಲ್ಲಿ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಯನ್ನು ರಾಜ್ಯಸಭಾ ಸಂಸದರಾದ ಈರಣ್ಣ ಕಡಾಡಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಶುಭ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಶಾಂತವ್ವ ಬಿ ಚಿಕ್ಕಣ್ಣವರ್, ಶಂಕರ್ ಮಡಲ್ಗಿ, ಗುರುಪಾದ ಪಕ್ಕಳ್ಳಿ, FS ಸಿದ್ದನಗೌಡ್, ನಾಗಪ್ಪ ಕಾರ್ಗಿ, ಸುರೇಶ್ ಮ್ಯಾಕಲ್, ಮಲ್ಲಿಕಾರ್ಜುನ್ ಸಿದ್ದನಗೌಡ್, ಉದಯ್ ಕುಮಾರ್ ಚಿಕ್ಕಣ್ಣವರ್, ಮಹಾದೇವ್ ಮುರುಗೋಡ್, ರಾಯಪ್ಪ ತಪಾಲ್, ಅಶೋಕ್ ಕೆಳಗಿರಿ, ಶಿವಪ್ರಸಾದ್ ಕೆಳಗಿರಿ, ಮಹಾಂತೇಶ್ ಆಳಾಜ್, ಮಹಾಂತೇಶ್ ಬೆಟ್ಟದ್, ಶ್ರೀ ಮಹೇಶ್ ಸ್ವಾಮಿ ಹಿರೇಮಠ್, ಅಂಬೇಡ್ಕರ್ ಪ್ರೌಢಶಾಲೆ ಶಿಕ್ಷಕರ ವೃಂದ ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. TV24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಕಷ್ಟ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು. ಮತ್ತು ಅಷ್ಟು ಕಷ್ಟ ಇದ್ರೂ ಕೂಡ ಅವರು ಕೊನೆಗೆ ಎಲ್ಲಿ ತನಕ ಬಂದ್ಬಿಟ್ರೆ ಅಂದ್ರ ಈ ದೇಶದ ಸಂವಿಧಾನವನ್ನ ಬರೀತಕ್ಕಂತ ಕೆಲಸ ಅಂದಂತ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಪಾರ್ಲಿಮೆಂಟ್ ನಲ್ಲಿ ಹೋಗ್ಬೇಕಾದಂತ ಅಗತ್ಯ ಯಾವಾಗ ಆಯ್ತಂದ್ರ ಆ ಸಂವಿಧಾನದ ಕಾರಣದಿಂದ ಆಯ್ತು. ಸಂವಿಧಾನ ವ್ಯವಸ್ಥೆಯನ್ನು ಕಲ್ಪಿಸಿ ಹಣ ಇದ್ದವರು, ತೋಳು ಬಲ ಇದ್ದವರು ಅವರು ಹೋಗ್ಬಿಟ್ಟಿರ್ತಾರಲ್ಲ. ನಮ್ ಕಡೆ ಹಣನೂ ಇಲ್ಲ, ತೋಳು ಬಲಾನೂ ಇಲ್ಲ, ಆದ್ರೂ ಹೋಗಿ ಮುಟ್ಟುವಂತ ಅವಕಾಶ ಯಾವಾಗ ಸಿಗ್ತಂದ್ರ ಸಂವಿಧಾನ ಏನ್ಕೊಂಡ್ರಲ್ಲ. ಸಂವಿಧಾನ ನಮ್ಗೆಲ್ಲ ಅವಕಾಶಗಳನ್ನು ಅನೇಕ ರಿಸರ್ವೇಶನ್ ಮಾಡ್ತೀವಿ ನಾವು ಕೆಳಗೆ ಉಳಿದಂತ ಸಮಾಜಗಳಿಗೆ ಅದು ಮ್ಯಾಲ ಬರ್ಬೇಕನ್ನುವಂತ ಕಾರಣಕ್ಕೆ ರಿಸರ್ವೇಶನ್ ಕಲ್ಪನೆ ಕೊಟ್ಟವ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಹೀಗಾಗಿ ಅದನ್ನ ಸ್ಮರಣೆ ಮಾಡ್ತಾ ನಾವ್ಯಾರ್ಯಾರು ಬಲಿಷ್ಠರಾಗಿದ್ದು ಸಮಾಜದವರು ನಾವು ಕೂಡ ಉಳಿದವ್ರ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಒಂದು ಸ್ವಸ್ಥ ಸಮಾಜವನ್ನ ಕಟ್ಟಲಿಕ್ಕೆ ನಮ್ಮೆಲ್ಲರೂ ಸಾಧ್ಯ ಅದ. ಅದಕ್ಕೆ ನೋಡಿ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಕೂಡ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಮ್ಮ ಇತಿಮಿತಿ ಒಳಗೆ, ಯಾಕಂದ್ರ ಒಬ್ಬ ಲೋಕಸಭಾ ಸದಸ್ಯರಿಗೂ ಅಷ್ಟಪಡ್ತದೆ, ರಾಜ್ಯಸಭಾ ಸದಸ್ಯರಿಗೂ ಅಷ್ಟಪಡ್ತದೆ. ಲೋಕಸಭಾ ಸದಸ್ಯರಿಗೆ ಒಂದು ಲಿಮಿಟೇಷನ್ ಇದೆ, ಅಂದ್ರೆ ಪಾರ್ಲಿಮೆಂಟ್ ಅಂತ ನನಗೆ ಹಂಗಿಲ್ಲ, ಇಡೀ ರಾಜ್ಯ ಆದ್ರೂ ಅದ್ರ ಜೊತೆ ಅನೇಕ ನಮ್ಮ ಸನ್ಮಿತ್ರರು, ನಮ್ಮ ಕಾರ್ಯಕರ್ತರು ಕೇಳಿದಾಗ ನಾನು ಅಲ್ಲಿಂದೇ ಒಂದ್ ಕಡೆ ಕಡಿಮೆ ಮಾಡಿ ಅಲ್ಲಿಂದ ಕಾರ್ಯಕರ್ತರು ಯಾಕೆ ನಾನು ನಮ್ಮ ಕಾರ್ಯಕರ್ತರ ರೆಫರೆನ್ಸ್ ಹೋಗ್ತೇನಂತಂದ್ರೆ, ನಾನು MP ಹಾಕನ್ನತ್ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಪಾಪ ಹುಡುಗವ್ರಿಗೆ. ನಾನು ದುಡ್ಡು ಕೆಲಸ ಮಾಡಿದವರು ಯಾರು ಸಿಕ್ಕಿಲ್ಲದಂತ ಸಂದರ್ಭದಲ್ಲಿ ನನ್ನ ಜೊತೆಗೆ ಹೆಗಲಿ ಕೊಟ್ಟು ಭಾರತೀಯ ಜನತಾ ಪಾರ್ಟಿ